ಯಾರೆಲ್ಲ ಈಗ ಒಂದು ವರ್ಷದಿಂದ ಯಾರೆಲ್ಲ ತೀರ್ಕೊಂಡ್ ಬಂದಿದಾರಲ್ಲ ಆ ಮಣ್ಣನ್ನ ತೆಗೆದ್ಬಿಟ್ಟು ಅವ್ರನ್ನ ಮತ್ತೆ ಸುಟ್ಟಾಕುವಂತ ಕೆಲಸ ಮಾಡ್ತಾರೆ. ಹತ್ತಿರೋ ಅಂತರು ಬಾಯಿ ತೆಗೆದ ತಕ್ಷಣ ಹಂಗಾಗಿ ಮಳೆರಾಯ ಬರಲ್ಲ ಅನ್ನೋ ಒಂದು ಊರಲ್ಲೆಲ್ಲ ಸೋಸ್ಕೊಂಡ್ಬರ್ತಾರೆ ಹೆಣಗಳನ್ನ. ಯಾರೆಲ್ಲ ಸತ್ತಿದಾರಲ್ಲ ಒಂದು ವರ್ಷದಿಂದ ಅವ್ರನ್ನೆಲ್ಲರನ್ನು ಕಿತ್ ಹಾಕ್ಬಿಟ್ಟು ಒಂದ್ ನಿಮಿಷನೂ ಕೂಡ ಯೋಚನೆ ಮಾಡಲ್ಲ ಅವ್ರ ಮನೆಯವ್ರಿಗೆ ಎಷ್ಟು ನೋವಾಗ್ಬೋದು. ಊರುಗಳಲ್ಲಿ ಜನ ಹೆಂಗಿರ್ತಾರೆ ಅಂದ್ರೆ ಅವ್ರದೇ ಆದಂತಹ ಒಂದು ಕಟ್ಟುಪಾಡನ್ನ ಹಾಕೊಂಡು ಇನ್ನ ತುಂಬಾ ನಡೀತಾ ಇದೆ ಹಳ್ಳಿಗಳಲ್ಲಿ. ಇವನ್ನೆಲ್ಲ ಬ್ರೇಕ್ ಹಾಕ್ಬೇಕು ಅಂದ್ರೆ ಹಳ್ಳಿಗಳಲ್ಲಿರುವಂತಹ ಜನರು ಸಂವಿಧಾನನ ಓದ್ಬೇಕು. ದಸರಾ ಹಬ್ಬ ಶುರುವಾಯ್ತು ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಬನ್ನಿ ಪೂಜೆಗೆ ಹೋಗ್ತಾರೆ ಬೆಳಗ್ಗೆ. ಆ ಜನ ಬರಬಾರ್ದು, ಈ ಜನ ಬರಬಾರ್ದು, ನಿಮಗೆ ಬೇರೆ ಬನ್ನಿ ಮರ ಇದೆ, ಆಮೇಲೆ ನಮ್ ಜನ ಮಾತ್ರ ಇಲ್ಲಿ ಪೂಜೆ ಮಾಡ್ಬೇಕು, ಆ ಜನ ಪೂಜೆ ಮಾಡಬಾರ್ದು. ಹಳ್ಳಿಲ್ ಮಾತ್ರ ಅತ್ತೆ ಮಾವನ್ನ ಜನ ನೋಡ್ಕೊಳ್ಳೋದು, ಸಿಟಿಲ್ ನೋಡ್ಕೊಳ್ಳಲ್ಲ ಅಂತಂದು. ಸಿಟಿಲ್ ಯಾಕೆ ನೋಡ್ಕೊಳ್ಳಲ್ಲ ಅನ್ನೋದು ನನಗೆ ಗೊತ್ತಿಲ್ಲ, ಆಯ್ತಾ. ಬಟ್ ಹಳ್ಳಿಲಿ ಯಾಕೆ ನೋಡ್ಕೋತಾರೆ ಅಂತ ಮಾತ್ರ ನಂಗೆ ಗೊತ್ತು. ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ರು ಹೇಗಿದ್ರ? ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸ್ನೇಹಿತರ, ಇವತ್ತು ನಿಮಗೆ ಈ ಒಂದು ಟಾಪಿಕ್ ತುಂಬಾ ಕಸಿಬಿಸಿ ಅನಿಸ್ಬೋದು, ಬಟ್ ರಿಯಲ್ ಫ್ಯಾಕ್ಟ್ನ ನಾನು ಮಾತಾಡ್ತಾ ಇದ್ದೀನಿ. ಹಳ್ಳಿಯಲ್ಲಿರೋದ್ರಿಂದ ಹಳ್ಳಿಯಲ್ಲಿ ನಡೆಯುವಂತಹ ಎಲ್ಲ ಮೌಢ್ಯಗಳಿಗೂ, ಎಲ್ಲ ಪರಂಪರವಾಗಿ ಬಂದಿರುವಂತಹ ಸಂಪ್ರದಾಯಗಳಿಗೂ ಇಷ್ಟು ದಿನನೂ ತಲೆ ಆಡಿಸ್ತಾನೆ ಬಂದಿರುವಂಥವಳು ನಾನು. ನಿಮ್ಮ ಹಳ್ಳಿಗಳಲ್ಲೂ ಹಿಂಗೇನಾ ಅಂತ ಕಮೆಂಟ್ ಮಾಡಿ. ಸೊ ಫಸ್ಟ್ನೇ ಮಳೆ, ವರ್ಷದ ಮೊದಲನೇ ಮಳೆ ಯುಗಾದಿ ಹಬ್ಬದಲ್ಲಿ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಖುಷಿಯಾಗಿದ್ದಾರೆ ಸದ್ಯಕ್ಕೆ ರೈತರು. ಬಟ್ ಮುಂದಿನ ದಿನಗಳಲ್ಲಿ ಮಳೆಗಾಲದ ಟೈಮ್ನಲ್ಲಿ ಬೇಗ ಕರೆಕ್ಟಾಗಿ ಮಳೆ ಬರಲಿಲ್ಲ ಅಂದರೆ ನಮ್ಮ ರೈತರು ಮಾಡೋ ಕೆಲಸ, ಮೊದಲೇ ಕೆಲಸ ಏನು ಗೊತ್ತಾ? ಯಾರೆಲ್ಲ ಈಗ ಒಂದು ವರ್ಷದಿಂದ ಯಾರೆಲ್ಲ ತೀರ್ಕೊಂಡ್ ಬಂದಿದಾರಲ್ಲ ಅವರನ್ನ ಮಣ್ಣು ಮಾಡಿರ್ತಾರೆ, ಆಲ್ಮೋಸ್ಟ್ ಮಣ್ಣು ಮಾಡಿರ್ತಾರೆ. ಆ ಮಣ್ಣನ್ನು ತೆಗೆದ್ಬಿಟ್ಟು ಅವ್ರನ್ನ ಮತ್ತೆ ಸುಟ್ಟಾಕುವಂಥ ಕೆಲಸ ಮಾಡ್ತಾರೆ, ಅಥವಾ ಮತ್ತೆ ಮಣ್ಣು ಮಾಡುವಂಥ ಕೆಲಸ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಅದೇನೋ ಸತ್ತಿರೋ ಅಂಥವ್ರು ಬಾಯಿ ತೆಗೆದ ತಕ್ಷಣ ಹಂಗಾಗಿ ಮಳೆರಾಯ ಬರಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನಮ್ಮ ಹಳ್ಳಿಯವರು ಇದ್ದಾರೆ. ಗೊತ್ತಿಲ್ಲ, ಸತ್ತೋದ ತಕ್ಷಣ ಮನುಷ್ಯ ದೆವ್ವ ಆಗ್ತಾನೋ, ಆತ್ಮ ಆಗ್ತಾನೋ, ಅಥವಾ ಸತ್ಬಿಟ್ಟು ಆತ್ಮ ಇನ್ನೊಂದು ಜೀವಕ್ಕೆ ಹೋಗಿ ಸೇರುತ್ತೋ, ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ನನಗೊಂದು ಸ್ವಲ್ಪನೂ ಐಡಿಯಾ ಇಲ್ಲ. ಬಟ್ ನನಗೆ ಏನು ಅನ್ಸೋದು ಅಂದರೆ, ಈಗ ಊರಲ್ಲೆಲ್ಲ ಸೋಸ್ಕೊಂಡ್ಬರ್ತಾರೆ ಹೆಣಗಳನ್ನ. ಯಾರೆಲ್ಲ ಸತ್ತಿದಾರಲ್ಲ ಒಂದು ವರ್ಷದಿಂದ ಅವ್ರನ್ನೆಲ್ಲರನ್ನು ಕಿತ್ ಹಾಕ್ಬಿಟ್ಟು ಅವೆಲ್ಲವನ್ನು ಸುಟ್ಟಾಕೋದು ಅಥವಾ ಮತ್ತೆ ಮಣ್ಣು ಮಾಡೋದು, ಇದೆಲ್ಲ ಮಾಡ್ಕೊಂಬರ್ತಿರ್ತಾರೆ. ಒಂದು ನಿಮಿಷನೂ ಕೂಡ ಯೋಚನೆ ಮಾಡಲ್ಲ ಅವ್ರ ಮನೆಯವ್ರಿಗೆ ಎಷ್ಟು ನೋವಾಗ್ಬೋದು ಈ ಥರ ಎಲ್ಲ ಮಾಡೋದ್ರಿಂದ ಅಂತ. ಮೊದಲಿಗೆಲ್ಲ ಯಾರಿಗೆಲ್ಲ ತನ್ನಿರುತ್ತಲ್ಲ ಅವ್ರಿಗೆ ಮಾತ್ರ ಆ ಥರ ಮಾಡೋರು. ಅಂದರೆ ತೆಗೆದ್ಬಿಟ್ಟು ಅವನಿಗೆ ತನ್ನಿತ್ತು, ಅವ್ರನ್ನು ಕೊಳ್ತಿಲ್ಲ ಹಂಗಾಗಿ ಅವನ್ನ ಸುಡಬೇಕು ಅಂತ ಹೇಳ್ತಿದ್ರು. ಬಟ್ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂದರೆ, ಯಾರು ಸತ್ತಿರ್ತಾರೋ ಎಲ್ಲರನ್ನೂ ಕರ್ಕೊಂಡೋಗಿ ಎಲ್ಲರನ್ನೂ ಕೂಡ ತೆಗೆದ್ಬಿಟ್ಟು ಮತ್ತೆ ಮಣ್ಣು ಮಾಡೋ ಅಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಪದ್ಧತಿ ನಿಮ್ಮೂರಲ್ಲಿ ಇದ್ದರೆ ಕಮೆಂಟ್ ಮಾಡಿ. ಬಟ್ ನಮ್ಮೂರಲ್ಲಿ ಕೂಡ ಸಿಕ್ಕಾಪಟ್ಟೆ ಇದೆ, ಈಗಲೂ ಮಾಡ್ತಾರೆ ಮಾತ್ರ. ಈಗ ಮಳೆಗಾಲದಲ್ಲಿ ಕರೆಕ್ಟಾಗಿ ಮಳೆ ಬರಲಿಲ್ಲ ಅಂದರೆ ಮಾಡೋ ಕೆಲಸನೇ ಅದು. ಯಾರು ಸತ್ತಿದ್ದಾರೆ ಅಂತಂದು ಯೋಚನೆ ಮಾಡಿಬಿಟ್ಟು ಓಕೆ ಅವ್ರದ್ದು ಎಲ್ಲರದು ಹೆಣ ತಗೊಂಬರೋಣ ಅಂತ ಅದು ಮಾಡ್ತಾರೆ. ಇದು ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಒಂದು ಪದ್ಧತಿ ಹಳ್ಳಿಗಳಲ್ಲಿ. ಊರುಗಳಲ್ಲಿ ಜನ ಹೆಂಗಿರ್ತಾರೆ ಅಂದರೆ ಅವ್ರದೇ ಆದಂತಹ ಒಂದು ಕಟ್ಟುಪಾಡನ್ನ ಹಾಕೊಂಡು ಇಲ್ಲ ಹಿಂಗೆ ಇರಬೇಕು, ಹಂಗೇನಾದ್ರೂ ಆದ್ರೆ ಅಂದ್ರೆ ಅವ್ರು ಸರಿ ಇಲ್ಲ, ಆ ಥರ ಮೆಂಟಾಲಿಟಿಯಲ್ಲಿ ಹಳ್ಳಿ ಜನ ಬದುಕ್ತಾ ಇದ್ದಾರೆ. ಮತ್ತು ಅಲ್ಲಿರುವಂಥ ಹೆಣ್ಮಕ್ಳು ಹಂಗೆ ಇರಬೇಕು, ಗಂಡ್ಮಕ್ಳು ಹಂಗೆ ಇರಬೇಕು. ಅವ್ರೇನಾದ್ರೂ ಸ್ವಲ್ಪ ಲಿಮಿಟ್ ಕ್ರಾಸ್ ಮಾಡಿ ಅವ್ರದೇ ಒಂದು ಸ್ವತಂತ್ರವಾಗಿ ಏನೋ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಸರಿ ಇಲ್ಲ, ಅವರು ಆ ಥರ ಮಾತಾಡೋಕೆ ಶುರು ಮಾಡ್ತಾರೆ. ಯಾವಾಗಲೂ ಕೇಳೋದು ಅದನ್ನೇ, ನಾನು ಯಾಕೆ ಇಂಥವೆಲ್ಲ ಮಾಡಬೇಕು ಅಂತಂದು. ಆ್ಯಂಡ್ ಇನ್ನೂ ತುಂಬ ನಡೀತಾ ಇದೆ ಹಳ್ಳಿಗಳಲ್ಲಿ. ಇವನ್ನೆಲ್ಲ ಬ್ರೇಕ್ ಹಾಕಬೇಕು ಅಂದರೆ ಹಳ್ಳಿಗಳಲ್ಲಿರುವಂತಹ ಜನರು ಸಂವಿಧಾನನ ಓದಬೇಕು. ಯಾಕೆ ಅಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೋಬೇಕು. ನಾವು ಸ್ವತಂತ್ರವಾಗಿ ಬದುಕಬೇಕು, ಸ್ವತಂತ್ರವಾಗಿ ನಿಲ್ಲಬೇಕು, ಸ್ವತಂತ್ರವಾಗಿ ಯೋಚನೆ ಮಾಡಬೇಕು ಅಂದರೆ ಸಂವಿಧಾನನ ಓದಿದರೆ ಮಾತ್ರನೇ ನಾವು ಈ ಒಂದು ಸಮಾಜದಲ್ಲಿ, ಅದರಲ್ಲೂ ಈ ಕೆಟ್ಟ ಸಮಾಜದಲ್ಲಿ ಬದುಕೋಕೆ ಸಾಧ್ಯ ಆಗುತ್ತೆ. ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು ಏನು ಅಂತ ಅಂದರೆ, ಆಲ್ಮೋಸ್ಟ್ ಈಗ ದಸರಾ ಹಬ್ಬ ಶುರುವಾಯಿತು ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಬನ್ನಿ ಪೂಜೆಗೆ ಹೋಗ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳೆಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ಮನೇಲೆಲ್ಲ ಪೂಜೆ ಮಾಡಿಕೊಂಡು ಬನ್ನಿ ಪೂಜೆ ಮಾಡೋಕ್ಕಂತ ಬನ್ನಿ ಮರದ ಹತ್ರ ಹೋಗ್ತಾರೆ. ಅಲ್ಲೂ ಮಾಡ್ತಾರೆ. ಅಂದರೆ ಹೆಂಗೆ ಮಾಡ್ತಾರೆ ಅಂದರೆ, ನಾನು ನಮ್ಮೂರಲ್ಲಿ ನಡೀತಿರೋದು ಹೇಳ್ತಿರೋದು. ನಮ್ಮೂರಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರು ಎಲ್ಲರಿಗೂ ಶೇರ್ ಮಾಡಿ. ಆಮೇಲೆ ಏನಾಯಿತು ಅಂದರೆ
ಆ ಜನ ಬರಬಾರ್ದು, ಈ ಜನ ಬರಬಾರ್ದು, ನಿಮಗೆ ಬೇರೆ ಬನ್ನಿ ಮರ ಇದೆ, ಆಮೇಲೆ ನಮ್ಮ ಜನ ಮಾತ್ರ ಇಲ್ಲಿ ಪೂಜೆ ಮಾಡಬೇಕು, ಆ ಜನ ಪೂಜೆ ಮಾಡಬಾರ್ದು, ಈ ಥರ ಒಂದು ಮನಸ್ಥಿತಿಯಲ್ಲಿ ನಮ್ಮ ಜನ, ಹಳ್ಳಿ ಜನ ಇದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತೀರಾ ಗೊತ್ತಾ, ಹಳ್ಳಿಯಲ್ಲಿ ಹೆಂಗ್ ಬೇಕಾದರೂ ಬದುಕ್ಬೋದು, ಅದನ್ನು ನಾನು ಒಪ್ಕೋತೀನಿ. ಯಾಕೆಂದರೆ ಏನಿದೆನೋ ಇಲ್ವೋ ಅದನ್ನು ಕಷ್ಟ ಸುಖನೋ ಜನ ನಿಜವಾಗ್ಲೂ ಒಪ್ಕೊಂಡು ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಆದರೆ ಏನಂದರೆ ಇನ್ನೊಬ್ರು ಕೆಲವ್ರು ಹೇಳ್ತಾರೆ ಹಳ್ಳಿಲಿ ಮಾತ್ರ ಅತ್ತೆ ಮಾವನ್ನ ಜನ ನೋಡ್ಕೊಳ್ಳೋದು, ಸಿಟಿಲಿ ನೋಡ್ಕೊಳ್ಳಲ್ಲ ಅಂತಂದು. ಸಿಟಿಲಿ ಯಾಕೆ ನೋಡ್ಕೊಳ್ಳಲ್ಲ ಅನ್ನೋದು ನನಗೆ ಗೊತ್ತಿಲ್ಲ, ಆಯಿತಾ. ಬಟ್ ಹಳ್ಳಿಲಿ ಯಾಕೆ ನೋಡ್ಕೋತಾರೆ ಅಂತ ಮಾತ್ರ ನನಗೆ ಗೊತ್ತು. ಯಾಕೆ ಅಂದರೆ ಅಪ್ಪ ಅಮ್ಮ ಸಾಯೋ ತನಕ ಅವರ ಹೆಸರಲ್ಲಿರುವಂಥ ಆಸ್ತಿ ಮಕ್ಕಳಿಗೆ ಹೋಗಲ್ಲ. ಅದಕ್ಕಾಗಿಯೇ ಈಗೇನಾದರೂ ಜಾಸ್ತಿ ಹಾರಾಡಿದ್ರು ಮಕ್ಕಳು ಅಂತ ಅಂದರೆ ಒಂದು ಬಿಡು ಕಾಸು ಕೊಡಲ್ಲ ಅಪ್ಪ ಅಮ್ಮ. ಹಂಗಾಗಿ ಅವರು ಸಾಯೋ ತನಕ ಬಾಯಿ ಮುಚ್ಕೊಂಡು ಸರಿಯಾಗಿ ನೋಡ್ಕೋಬೇಕು. ಇಲ್ಲ ಅಂದರೆ ಅವ್ರ ಆಸ್ತಿನ ಬೇರೆ ಯಾರಿಗಾದ್ರೂ ಬರೀತಾರೆ ಅಷ್ಟೇ ಅವರು. ಹಂಗಾಗಿ ಇದೊಂದು ಕಾರಣಕ್ಕೆ ಹಳ್ಳಿ ಜನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಾರೆ. ಅರ್ಥ ಆಯಿತು ಅನ್ಕೋತೀನಿ. ಹಂಗಂತ ಹಳ್ಳಿ ಜನ ತುಂಬ ಒಳ್ಳೆಯವರು ಅಂತ ಹೇಳಲ್ಲ. ಅವ್ರ ಮೈಂಡಲ್ಲಿ ಸಿಟಿ ಜನಕ್ಕಿರೋಗಿಂತನೂ ತುಂಬ ಕೆಟ್ಟ ಬುದ್ಧಿಗಳಿದ್ದಾವೆ, ಆಯಿತಾ. ಎಲ್ಲರ ಹತ್ರನೂ ಇರಲ್ಲ, ಬಟ್ ಕೆಲವ್ರ ಹತ್ರ ಇರ್ತವೆ. ಈಗ ಇನ್ನೊಂದು ವಿಷಯ ಹೇಳಬೇಕು ನಾನು. ಈಗ ಸಿಟಿಯಲ್ಲಿ ಹೆಂಗೋ ಬದುಕ್ತೀವಿ ನಾವು, ಏನೋ ಒಂದು ಕೆಲ್ಸಕ್ಕೆ ಹೋಗ್ತೀವಿ, ಬೆಳಗ್ಗೆಯಿಂದ ಸಂಜೆ ತನಕ ಕೆಲ್ಸಕ್ಕೆ ಹೋಗ್ತೀವಿ, ರಾತ್ರಿ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೋತೀವಿ, ಮತ್ತೆ ಬೆಳಗ್ಗೆ ತಿಂಡಿ ತಿಂದು ಕೆಲ್ಸಕ್ಕೆ ಹೋಗ್ತೀವಿ, ಈ ಥರ ಇರುತ್ತೆ, ಆಯಿತಾ. ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಿರಲ್ಲ. ಸೊ ನಾವು ಉದ್ದಾರ ಆಗ್ತಾ ಇರ್ತೀವಿ, ನಿಧಾನಕ್ಕೆ ದುಡ್ಕೋತ ಉದ್ದಾರ ಆಗ್ತಾ ಇರ್ತೀವಿ, ಆಯಿತಾ. ಆದರೆ ಸಿಟಿಯಲ್ಲಿ ತೊಂದರೆ ಆದರೆ ನೋಡಲ್ಲ, ಆದರೆ ಹಳ್ಳಿಯಲ್ಲಿ ನೋಡ್ತಾರೆ. ಯಾಕೆಂದರೆ ಎಲ್ಲರೂ ಪರಿಚಯ ಇರ್ತವೆ, ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ನಾವು ಅವ್ರಿಗೆ ಕೊಡ್ತೀವಿ, ಅವ್ರು ನಮಗೆ ಕೊಡ್ತಾರೆ, ಏನೋ ಒಂದು ಲಿಂಕ್ ಇರುತ್ತೆ. ಬಟ್ ಅಲ್ಲಿಂದ ಬರೋಕ್ಕೆ ಏನಾದರೂ ಕಡಿಮೆ ಆಯಿತು ಅಂತಂದರೆ ಇಲ್ಲಿ ಹಳ್ಳಿಯವ್ರು ಏನು ಮಾಡ್ತಾರೆ ಅಂತಂದರೆ, ಇವ್ರು ಯಾಕೆ ಕೊಡೋದನ್ನ ನಿಲ್ಲಿಸಿದ್ರು, ಇದು ಮಾಡೋದು ನಿಲ್ಲಿಸಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅವ್ರನ್ನ ಬ್ಲಾಕ್ ಮಾಡೋಕ್ಕೆ ಅಥವಾ ಅವ್ರನ್ನ ಆದಷ್ಟು ತುಳಿಯೋಕ್ಕೆ ಟ್ರೈ ಮಾಡ್ತಾರೆ. ಇದು ಸೀರಿಯಸ್ಲಿ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಎಷ್ಟು ಬೇಕೋ ಅಷ್ಟು ತುಳಿದಾಕಿ ಉದ್ಧಾರ ಆಗ್ತಿದಾರಲ್ಲ ಅಂತಂದು ಸ್ವಲ್ಪ ಎಳೆಯೋದೇ ಜಾಸ್ತಿ, ಮತ್ತೆ ನಮ್ಮ ಏಳಿಗೆನ ಸಹಿಸೋದು ಇಲ್ಲ. ನಿಮಗೆ ನೋಡು, ಹಳ್ಳಿಯವ್ರನ್ನ ಬೈತಾ ಇದ್ದಾರೆ, ಹಳ್ಳಿಯವ್ರನ್ನ ಬೈತಾ ಇದ್ದಾಳೆ ಅಂತ ಅನ್ಕೋಬಹುದು. ಬಟ್ ಇದು ಘೋರ ಸತ್ಯ. ಹಳ್ಳಿಯಲ್ಲಿ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಇದು. ಹೆಂಗ್ ಎಳಿತಾ ಇರ್ತಾರೆ ಅಂದ್ರೆ, ಅವ್ನು ಏನೋ ಒಂಚೂರು ಉದ್ಧಾರ ಆಗ್ತಾ ಇದ್ದಾನೆ ಅಂದ್ರೆ, ಅಯ್ಯೋ ಉದ್ಧಾರ ಆಗ್ತಿದಾರಲ್ಲ, ಯಾವ ರೀತಿ ಇವ್ರನ್ನ ಕೆಳಗಡೆ ಇಳಿಸೋದು, ಯಾವ ರೀತಿ ಎಳಿಯೋದು, ಯಾವ ರೀತಿ ಇವ್ರನ್ನ ಅಂದ್ರೆ ಕುಗ್ಗಿಸೋದು, ಆಲ್ಮೋಸ್ಟ್ ಮೆಂಟಲಿನೇ ಕುಗ್ಗೋ ತರ ಮಾಡ್ತಾರೆ. ಹಂಗ್ಸಿ ಮಾತಾಡೋದು, ಈ ತರ ಎಲ್ಲವೂ ಕೂಡ ಬರ್ತವೆ. ಮಾತ್ರ ಎಲ್ಲ ಸಾಂಪ್ರದಾಯಿಕವಾದಂತಹ ಪದ್ಧತಿಯನ್ನ ಮತ್ತೆ ಏನೆಲ್ಲ ಇರ್ತಾವಲ್ಲ ಅವನ ಹಳ್ಳಿಗಳಲ್ಲಿ ಫಾಲೋ ಮಾಡಕ್ ನನಗೂ ಇಷ್ಟ. ಬಟ್ ಈ ಅರ್ಥಭರಿತವಾದಂತಹ ಪದ್ಧತಿಗಳನ್ನ ಫಾಲೋ ಮಾಡಬೇಕು ಅಂದ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಅದು ಭಾವನೆಗಳಿಗೂ ಧಕ್ಕೆ ತರುವಂತರ ಇರಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಮಾಡಿ. ಯಾಕೆಂದ್ರೆ ನನಗೊಬ್ಳಿಗೆ ಅನ್ಸುತ್ತಾ ಅಥವಾ ನಿಮಗೂ ಅನ್ಸುತ್ತಾ ಅನ್ನೋ ಒಂದು ನನಗೆ ಪ್ರಶ್ನೆ ಯಾವಾಗಲೂ ತಲೆಯಲ್ಲಿ ಕೊರಿತಾ ಇರುತ್ತೆ. ನನಗೆ ತುಂಬಾ ಪ್ರಶ್ನೆ ಬರ್ತವೆ, ಯಾರ ಹತ್ರ ಹೇಳ್ಕೋಬೇಕು ಅನ್ಸುತ್ತೆ. ಇದು ಒಳ್ಳೆ ಪ್ಲಾಟ್ಫಾರ್ಮ್ ನಂಗೆ ಸಿಕ್ಕಿರೋದು, ಯೂಟ್ಯೂಬ್ ಪ್ಲಾಟ್ಫಾರ್ಮ್. ನೀವು ಎಲ್ಲರ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು. ನಿಮಗೂ ಅದೇ ಥರ ಅನಿಸುತ್ತಾ ಅಥವಾ ನನಗೊಬ್ಳಿಗೇನೆ ಈ ಥರ ಅನಿಸುತ್ತಾ ಅನ್ನೋ ಥರ ತುಂಬ ಅನಿಸ್ತಾ ಇರುತ್ತೆ. ಹಂಗಾಗಿ ನಾನು ಕೇಳ್ತಾ ಇದ್ದೀನಿ. ಸೊ ಅಫ್ಕೋರ್ಸ್ ನಾನು ಹಳ್ಳಿಲಿರೋ ಪದ್ಧತಿಗಳನ್ನ ಎಲ್ಲವನ್ನೂ ಕೂಡ ಫಾಲೋ ಮಾಡ್ತೀನಿ. ಆದರೆ ಈ ಥರದವ್ ಮಾತ್ರ ನಾನು ನಿಜವಾಗ್ಲೂ ದೇವರಾಣೆ ನನಗೆ ಇಷ್ಟ ಆಗೋಲ್ಲ. ಈ ಥರ ಅವರು ಜನ ಬರಬಾರ್ದು, ಈ ಜನ ಬರಬಾರ್ದು, ಆಮೇಲೆ ಸತ್ತಿರೋರ್ನ ತೆಗೆದ ತಕ್ಷಣ ಮಳೆ ಬಂದ್ಬಿಡುತ್ತೆ, ಇವನ್ನೆಲ್ಲ ನನಗೆ ನಂಬೋಕೆ ಈಗಲೂ ಕೂಡ ಅಸಾಧ್ಯ. ಬಟ್ ಯಾರ್ಯಾರ ಜೊತೆನಾದ್ರೂ ಹೇಳ್ಬೋದು. ಈಗ ಹಳ್ಳಿಗಳಲ್ಲಿರೋ ಜನ ಜಾಂಡ್ರು ಅಲ್ಲ, ದಡ್ರು ಅಲ್ಲ, ಅರ್ಧ ಬರ್ಧ ಇರ್ತಾರೆ. ಸೊ ಅಂತರ ಹತ್ರ ಮಾತಾಡೋದು ಆಗಲ್ಲ, ಏನಂತೀರಾ ಅಲ್ವಾ? ಸೊ ಇದು ಇವತ್ತಿನ ಒಂದು ವಿಷಯ ಆಗಿತ್ತು ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರೆಲ್ಲ ನಿಮ್ಮ ಊರುಗಳಲ್ಲಿ ಯಾರ್ಯಾರೆಲ್ಲ ಮಾಡ್ತಿದ್ದಾರೆ ಎಲ್ರಿಗೂ ಶೇರ್ ಮಾಡಿ. ಅವ್ರಿಗೂ ಕೂಡ ತಲೆಯಲ್ಲಿ ಇದೇ ಇರುತ್ತೆ. ಬಟ್ ಯಾರ ಹತ್ರ ನೀವು ಹೇಳ್ಕೊಂಡ್ರಲ್ಲ, ನಾನು ಒಬ್ಳೆ ಅನಿಸುತ್ತೆ ಈ ಥರ ಹೇಳ್ಕೊತಾ ಇರೋದು. ಸೊ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು. ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.